ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಭಾರತದ ರಾಜಕೀಯ ಇತಿಹಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಂದು ದಾಖಲೆಯನ್ನ ಮಾಡಲಿದ್ದಾರೆ. ಆ ದಾಖಲೆ ಏನು? ಆ ದಾಖಲೆ ಯಾರನ್ನ ಸರಿಗಟ್ಟಲಿದ್ದಾರೆ? ಆ ದಾಖಲೆಯ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಹಾಗೆಯೇ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಪ್ರಧಾನಿ ನರೇಂದ್ರ ಮೋದಿ ಜೂನ್ 10ನೇ ತಾರೀಕು ಐತಿಹಾಸಿಕ ಮೈಲಿಗಲ್ಲೊಂದನ್ನು ಸ್ಥಾಪಿಸಲಿದ್ದಾರೆ. ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆಗೂ ಮುನ್ನ ಜವಾಹರ್ಲಾಲ್ ನೆಹರು ಅವರು ನಿರ್ವಹಿಸಿದ್ದಂತಹ ಅವಧಿಯನ್ನು ಹೊರತುಪಡಿಸಿ ಕೇವಲ ಜನರಲ್ ಎಲೆಕ್ಷನ್ಗಳ ಮೂಲಕ ಆಯ್ಕೆಯಾಗಿ ಅಧಿಕಾರ ನಡೆಸಿದ ದಿನಗಳನ್ನು ಮಾತ್ರ ಲೆಕ್ಕ ಹಾಕಿದಾಗ ಒಂದು ಹೊಸ ದಾಖಲೆ ನಿರ್ಮಾಣ ಆಗ್ತಾ ಇದೆ. ಹಾಗಾದರೆ ಆ ಲೆಕ್ಕ ಯಾವುದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಭಾರತದ ಪ್ರಧಾನಮಂತ್ರಿಯಾಗಿ ಹಾಗೂ ಅದಕ್ಕೂ ಮುನ್ನ ಗುಜರಾತ್ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಸೃಷ್ಟಿಸಿರುವ ಪ್ರಮುಖ ದಾಖಲೆಗಳು ಮತ್ತು ಸಾಧನೆಗಳನ್ನು ನೋಡ್ತಾ ಹೋಗೋದಾದರೆ, ರಾಜಕೀಯ ಇತಿಹಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜೂನ್ 10ರಂದು ಹೊಸ ದಾಖಲೆ ನಿರ್ಮಾಣ ಮಾಡ್ತಾರೆ. ಅದು ಸುದೀರ್ಘ ಅವಧಿಯ PM ಆಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನ ಮುರಿಯುವ ಮೂಲಕ ದೇಶದಲ್ಲೇ ಅತಿ ಹೆಚ್ಚು ದಿನಗಳ ಕಾಲ ನಿರಂತರವಾಗಿ ಆಡಳಿತ ನಡೆಸಿದ ಪ್ರಧಾನಿ ಅನ್ನುವ ಹೆಗ್ಗಳಿಕೆಗೆ ಪ್ರಧಾನಿ ಮೋದಿ ಪಾತ್ರರಾಗಲಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅಂದ್ರೆ 1951-52ರಲ್ಲಿ ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಈ ಮೊದಲ ಚುನಾವಣೆಗೂ ಮುನ್ನ ನೆಹರು ಅವರು ನಿರ್ವಹಿಸಿದ ಪ್ರಧಾನಿ ಅವಧಿಯನ್ನ ಇದಕ್ಕೆ ಲೆಕ್ಕ ತೆಗೆದುಕೊಳ್ತಾ ಇಲ್ಲ. ಆ ಅವಧಿಯನ್ನ ಹೊರತುಪಡಿಸಿ ಕೇವಲ ಸಾರ್ವತ್ರಿಕ ಚುನಾವಣೆಗಳ ಮೂಲಕ ಆಯ್ಕೆಯಾಗಿ ಅಧಿಕಾರ ನಡೆಸಿದ ಅವಧಿಯನ್ನ ಲೆಕ್ಕ ಹಾಕಿದಾಗ ಈ ಹೊಸ ದಾಖಲೆ ಲೆಕ್ಕ ಆಗುತ್ತೆ. ಆ ಲೆಕ್ಕಾಚಾರವನ್ನು ನೋಡೋದಾದ್ರೆ 2014 ಮೇ 26ರಂದು ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಅಲ್ಲಿಂದ ಆರಂಭಿಸಿ ಈ ವರ್ಷದ ಜೂನ್ 10ರ ವೇಳೆಗೆ ಅವರು ಪ್ರಧಾನಿ ಹುದ್ದೆಯಲ್ಲಿ ಯಶಸ್ವಿಯಾಗಿ 4399 ದಿನಗಳನ್ನು ಪೂರೈಸಲಿದ್ದಾರೆ. ಈ ಮೂಲಕ ಜವಾಹರ್ಲಾಲ್ ನೆಹರು ಅವರು ಮೇ 13, 1952ರಿಂದ ಮೇ 27, 1964ರವರೆಗೆ ಅಂದ್ರೆ ನಿಧನವಾಗುವವರೆಗೂ ಚುನಾಯಿತ ಪ್ರತಿನಿಧಿಯಾಗಿ ಕಳೆದಿದ್ದ 4398 ದಿನಗಳ ದಾಖಲೆಯನ್ನ ಮೋದಿ ಹಿಂದಿಕ್ಕಲಿದ್ದಾರೆ. ಇನ್ನು ನೆಹರು ಅವರ ಪುತ್ರಿ ಇಂದಿರಾ ಗಾಂಧಿ ಅವರು ಜನವರಿ 24, 1966ರಿಂದ ಮಾರ್ಚ್ 24, 1977ರವರೆಗೆ ಅಂದ್ರೆ ಸತತವಾಗಿ 4077 ದಿನಗಳ ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಅಧಿಕಾರದಲ್ಲಿದ್ದ ದಿನಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ 26 ಮೇ 2014ರಿಂದ 10 ಜೂನ್ 2026ರವರೆಗೆ ಅಂದ್ರೆ 4399 ದಿನಗಳು. ಜವಾಹರ್ಲಾಲ್ ನೆಹರು ಅವರು 13 ಮೇ 1952ರಿಂದ 27 ಮೇ 1964ಕ್ಕೆ 4398 ದಿನಗಳು. ಇಂದಿರಾ ಗಾಂಧಿ ಈಗಾಗಲೇ ಹೇಳಿದಾಗೆ 24 ಜನವರಿ 1966ರಿಂದ ಮಾರ್ಚ್ 1977 4077 ದಿನಗಳನ್ನು ಅಧಿಕಾರಾವಧಿಯಲ್ಲಿ ಕಳೆದಿದ್ರು. ಸೊ ಪ್ರಧಾನಮಂತ್ರಿಯಾಗಿ ಸತತ ಅಧಿಕಾರಾವಧಿ ಪಡೆದಂತಹ ಹೆಗ್ಗಳಿಕೆಯೂ ಕೂಡ ಮೋದಿಗಿದೆ. ಇನ್ನು ಚುನಾಯಿತ ಅಧಿಕಾರದಲ್ಲಿ ದೀರ್ಘಾವಧಿ ಸೇವೆ ಆಗಲೇ ಹೇಳಿದಾಗೆ 8930ಕ್ಕೂ ಹೆಚ್ಚು ದಿನಗಳನ್ನು ಮಾಡಿ ಇದೀಗ ಅವರ ಈ ಒಂದು ಆಡಳಿತ ಕಂಟಿನ್ಯೂ ಆಗ್ತಾ ಇದೆ. ನರೇಂದ್ರ ಮೋದಿ ಅವರು 8930ಕ್ಕೂ ಹೆಚ್ಚು ದಿನಗಳು ಈಗ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಚುನಾಯಿತ ಕಾರ್ಯಾಂಗದ ಅಧಿಕಾರದಲ್ಲಿದ್ದು ಮುಂದುವರಿತಿದ್ದಾರೆ. ಯಾಕಂದ್ರೆ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ 2001ರಿಂದ 2014ರಲ್ಲಿ. ಭಾರತದ ಪ್ರಧಾನಮಂತ್ರಿಯಾಗಿ 2014ರಿಂದ ಇಲ್ಲಿವರೆಗೂ ಕೂಡ ಮುಂದುವರಿತಾ ಇದ್ದಾರೆ. ಆದರೆ ಜವಾಹರ್ಲಾಲ್ ನೆಹರು ಅವರು 6130 ದಿನಗಳನ್ನು ಮಾತ್ರ ಭಾರತದ ಪ್ರಧಾನಮಂತ್ರಿಯಾಗಿ ಅವರು ಅಧಿಕಾರದಲ್ಲಿದ್ದು ಆಡಳಿತವನ್ನ ಮಾಡಿದ್ದು. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದು ಆ ಒಂದು ಕಾರ್ಯಾಂಗದಲ್ಲಿ ಅಧಿಕಾರವನ್ನ ಮಾಡಿದಂತಹ ಲೆಕ್ಕವನ್ನ ನೋಡಿದ್ರೆ ಜವಾಹರ್ಲಾಲ್ ನೆಹರು ಅವರು ಯಾವುದೇ ರೀತಿಯಲ್ಲಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಿಲ್ಲ, ಯಾವತ್ತೂ ಕೂಡ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿಲ್ಲ. ಸೊ ನರೇಂದ್ರ ಮೋದಿ ಅವರು ತೀವ್ರ ಪೈಪೋಟಿಯಿಂದ ಕೂಡಿದ ರಾಜಕೀಯ ವಾತಾವರಣದ ನಡುವೆ ಬೆಳೆದು ಬಂದವರು. ಗುಜರಾತ್ನ ಮುಖ್ಯಮಂತ್ರಿಯಾಗಿ ಸತತ 3 ಬಾರಿ ಜಯಬೇರಿ ಬಾರಿಸಿದ ಅವರು ನಂತರ ಕೇಂದ್ರದಲ್ಲಿದ್ದ UPA ಸರ್ಕಾರದ ವಿರುದ್ಧ ದೇಶದಾದ್ಯಂತ ಬಿಜೆಪಿ ಅಲೆಯನ್ನು ಸೃಷ್ಟಿಸಿ ಬಿಜೆಪಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸ್ಪಷ್ಟ ಬಹುಮತದೊಂದಿಗೆ ಕೇಂದ್ರದಲ್ಲಿ ಅಧಿಕಾರ ಹಿಡಿಯುವಂತೆ ಮಾಡಿದ್ದಲ್ಲದೆ ಕಾಂಗ್ರೆಸ್ ಪಕ್ಷವನ್ನ ಅತ್ಯಂತ ಕನಿಷ್ಠ ಸ್ಥಾನಗಳಿಗೆ ಕುಸಿಯುವಂತೆ ಕೂಡ ಮಾಡಿದ್ರು. ಹಿಂದುತ್ವ, ಸಾಂಸ್ಕೃತಿಕ ರಾಷ್ಟ್ರೀಯತೆ ಮತ್ತು ಅಭಿವೃದ್ಧಿಯ ಮಂತ್ರದೊಂದಿಗೆ ಮೋದಿ ಭಾರತೀಯ ರಾಜಕೀಯದ ಚಹರೆಯನ್ನೇ ಕೂಡ ಬದಲಾಯಿಸಿದ್ದಾರೆ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ನೆಹರು ನೀತಿಗಳ ಕಟು ವಿಮರ್ಶಕರಾಗಿರುವಂತಹ ಪ್ರಧಾನಿ ಮೋದಿ ಅವರು ಮೊದಲಿಂದಲೂ ನೆಹರು ಅವರ ನೀತಿಗಳ ಕಟು ವಿಮರ್ಶಕರಾಗಿದ್ದಾರೆ. ಇತಿಹಾಸದ ಹಲವು ದಾಖಲೆಗಳನ್ನು ಉಲ್ಲೇಖಿಸುವ ಮೋದಿ
ಅಂದು ದೇಶದ 15 ರಾಜ್ಯಗಳ ಸಮಿತಿಗಳ ಪೈಕಿ 12 ಸಮಿತಿಗಳು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನ ಮೊದಲ ಪ್ರಧಾನಿ ಹುದ್ದೆಗೆ ನಾಮನಿರ್ದೇಶನ ಮಾಡಿದವು. ಆದಾಗ್ಯೂ ಮಹಾತ್ಮ ಗಾಂಧೀಜಿಯವರ ಒಲವು ನೆಹರು ಮೇಲಿದ್ದ ಕಾರಣ ಪಟೇಲರು ಹಿಂದೆ ಸರಿದು ಉಪ ಪ್ರಧಾನಿ ಆಗೋದಕ್ಕೆ ಒಪ್ಪಿಕೊಂಡ್ರು. ನೆಹರು ಅವರ ಆಯ್ಕೆ ಅಂದು ಜನರ ಸಹಜ ಆಯ್ಕೆ ಆಗಿರಲಿಲ್ಲ, ಬದಲಿಗೆ ಅದೊಂದು ರೀತಿಯಂತ ಒತ್ತಡದಿಂದ ಹೇರಲ್ಪಟ್ಟ ಆಯ್ಕೆ ಆಗಿತ್ತು ಅಂತ ಪ್ರತಿ ಬಾರಿ ಕೂಡ ಮೋದಿ ವಾದಿಸ್ತಾ ಬಂದಿದ್ದಾರೆ. ಇನ್ನು ಭಾರತೀಯ ರಾಜಕೀಯದಲ್ಲಿ ಹೊಸ ದಾಖಲೆ ಮಾಡಿರುವಂಥದ್ದು ಸುದೀರ್ಘ ಅವಧಿಗೆ ಸೇವೆ ಸಲ್ಲಿಸಿದಂತಹ ಚುನಾಯಿತ ಪ್ರಧಾನ ಮಂತ್ರಿಗಳ ವಿಚಾರವನ್ನು ನಾವು ಗಮನಿಸಿದ್ರೆ, ನೆಹರು ಅವರು ಆ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಆ ನೆಹರು ಅವರ ದಾಖಲೆಯನ್ನ ಕೂಡ ಈಗಾಗಲೇ ಹಿಂದಿಕ್ಕಿ ತಾನು ಮತ್ತೊಂದು ದಾಖಲೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಇನ್ನು ಮೋದಿ ತಮ್ಮ ಆಡಳಿತ ಅವಧಿಯಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರಮುಖ ನಿರ್ಣಯಗಳನ್ನ, ಕಠಿಣ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಂತಹ 370 ಆರ್ಟಿಕಲ್ ರದ್ದತಿ ಮಾಡಿರುವುದು, ಮುಸ್ಲಿಂ ಮಹಿಳೆಯರ ಹಿತರಕ್ಷಣೆಗಾಗಿ ಜಾರಿಗೆ ತಂದ ತಲಾಖ್ ನಿಷೇಧ ಕಾಯ್ದೆ ಹಾಗೂ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ನಿರ್ಮಾಣ ಅನ್ನುವಂತಹ ಅನೇಕ ಐತಿಹಾಸಿಕ ನಿರ್ಣಯಗಳನ್ನ, ಯೋಜನೆಗಳನ್ನು ತಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ವಿಶ್ವದ ಜನಪ್ರಿಯ ನಾಯಕ ಅನ್ನುವ ಹೆಗ್ಗಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ವಿವಿಧ ಜಾಗತಿಕ ಸಮೀಕ್ಷೆಗಳಲ್ಲಿ ಅವರಿಗೆ ಈ ಒಂದು ಅಗ್ರಸ್ಥಾನವೂ ಕೂಡ ಸಿಕ್ಕಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಆಯುಷ್ಮಾನ್ ಭಾರತ್ ಮತ್ತು ಸ್ವಚ್ಛ ಭಾರತ್ ಮಿಷನ್ ಅಂತಹ ಯೋಜನೆಗಳ ಮೂಲಕ ವಿಶ್ವದಲ್ಲೇ ಅತಿ ಹೆಚ್ಚು ಜನರಿಗೆ ತಲುಪಿದಂತಹ ಕಲ್ಯಾಣ ಕಾರ್ಯಕ್ರಮಗಳ ರೂವಾರಿ ಕೂಡ ಮೋದಿ ಆಗಿದ್ದಾರೆ. ಇನ್ನು ವಿಶ್ವಸಂಸ್ಥೆ ಸೇರಿದಂತೆ ಅನೇಕ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮತ್ತು ಅತಿ ಹೆಚ್ಚು ವಿದೇಶಿ ಸಂಸತ್ತುಗಳನ್ನು ಉದ್ದೇಶಿಸಿ ಮಾತನಾಡಿದ ಹೆಗ್ಗಳಿಕೆ ಕೂಡ ಪ್ರಧಾನಿ ಮೋದಿಯವರದ್ದಾಗಿದೆ. ಸೊ ಮೋದಿಯವರ ಐತಿಹಾಸಿಕ ದಾಖಲೆಯ ವಿಶ್ಲೇಷಣೆ ಮುಂತಾದ ಐತಿಹಾಸಿಕ ತೀರ್ಮಾನಗಳು ಅವರ ಆಡಳಿತ ಅವಧಿಯ ಪ್ರಮುಖ ಮೈಲಿಗಲ್ಲುಗಳು ಅನ್ನತಾನೆ ಈಗಾಗಲೇ ಹೇಳಲಾಗ್ತಾ ಇದೆ. ಜೊತೆಗೆ ವಿದೇಶಾಂಗ ನೀತಿಯಲ್ಲೂ ಕೂಡ ನಾವು ಗಮನಿಸೋದಾದ್ರೆ, ಯಾವ ದೇಶ ಅಟ್ಯಾಕ್ ಮಾಡಿತ್ತು ಅದರಲ್ಲೂ ಕೂಡ ಪಾಕಿಸ್ತಾನದ ವಿರುದ್ಧ ಅನೇಕ ಐತಿಹಾಸಿಕ ನಿರ್ಣಯಗಳನ್ನು ತೆಗೆದುಕೊಂಡು ದಾಳಿಗಳನ್ನು ಮಾಡಿದ್ದು, ಸರ್ಜಿಕಲ್ ಸ್ಟ್ರೈಕ್ನಂತಹ ಅನೇಕ ದಾಳಿಗಳು ಆಗಿರೋದನ್ನು ಕೂಡ ಇಲ್ಲಿ ನಾವು ಮೆನ್ಷನ್ ಮಾಡಬಹುದು. ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.